ಸಾರ್ವಶ್ರೀ ಹಾರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ನ ಬಿಸ್ನೆಸ್ ಪ್ಲಾನ್. ಎಸ್ ಸ್ನೇಹಿತರೆ, ಈ ಬಿಸ್ನೆಸ್ ಪ್ಲಾನ್ ಯಾವ ರೀತಿ ಇದೆ, ಯಾವ ರೀತಿ ಇದರಲ್ಲಿ ನೀವು ಇನ್ಕಮ್ ಅರ್ನ್ ಮಾಡಬಹುದು. ಎಸ್, ಇವತ್ತು ಪ್ರತಿಯೊಬ್ಬರು ಹೊಸದಾಗಿ ಜಾಯ್ನ್ ಆದ್ರೂ ಸಹ ಇವತ್ತು ಯಾವ ರೀತಿ ಒಂದು ಇನ್ಕಮ್ ನೀವು ಅರ್ನ್ ಮಾಡಬಹುದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಪ್ರತಿಯೊಬ್ಬರನ್ನ ಇದನ್ನ ಗಮನವಿಟ್ಟು ಕೇಳಿ. ಯಾಕಂತ ಹೇಳಿದ್ರೆ ಈ ಬಿಸ್ನೆಸ್ ಪ್ಲಾನ್ ದಿಸ್ ದ ರೀಡಿಫೈನ್ಡ್ ಬಿಸ್ನೆಸ್ ಪ್ಲಾನ್ ಆಗಿದೆ. ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ತುಂಬಾ ಲೀಗಲ್ ಕಂಪನೀಸ್ಗಳು ಕೆಲಸ ಮಾಡ್ತಿದೆ. ಓಕೆ, ಗುಡ್. ಬಟ್ ಆದ್ರೆ ಎಲ್ಲ ಕಂಪನಿಗಳಲ್ಲಿ ಏನೆಲ್ಲ ಪಾಸಿಟಿವ್ ಅದನ್ನ ತಗೊಂಡು ಒಂದು ರೀಡಿಫೈನ್ಡ್ ಮಾಡಿ ನಿಮಗೆ ಕಂಪನಿ ಸಾರ್ವಶ್ರೀ SHPL ಕೊಟ್ಟಿದೆ. ಎಸ್, ಅದು ಯಾವ ರೀತಿ ಇನ್ಕಮ್ ಕೊಡ್ತದೆ, ಏನೆಲ್ಲ ಇದೆ ಅದ್ರ ತಿಳಿಸೋಕ್ಕಿಂತ ಮುಂಚೆ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನನ್ನ ಹೆಸರನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಮೈ ಸೆಲ್ಫ್ MN ಶರೀಫ್. ಐ ಆಮ್ ಫ್ರಮ್ ಕರ್ನಾಟಕ, ಚಿತ್ರದುರ್ಗದಿಂದ ನಾನು ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಕಂಪನಿ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ನಾನು ತಿಳಿಸಿದರೆ, ಫಸ್ಟ್ ಆಫ್ ಆಲ್ ಈ ಕಂಪನಿಯ CEO ಮಿಸ್ಟರ್ ಗೋಪಾಲ್ ಕುಂದು ಸರ್ ಅಂತೇಳಿ, ಈ ಕಂಪನಿಯ MD ಬಂದಿ ಸುಭಾಷ್ ಸಾವು ಸರ್ ಅಂತೇಳಿ, ಈ ಕಂಪನಿಯ ಡೈರೆಕ್ಟರ್ ಪ್ರಶಾಂತ್ ಕುಂದು ಸರ್ ಅಂತೇಳಿ. ಸ್ನೇಹಿತರೆ, ಇವರು 3 ಜನ ವ್ಯಕ್ತಿಗಳು ಟ್ರೆಡಿಷನಲ್ ಬಿಸ್ನೆಸ್ ನ ಮಾಡ್ತಂತ ವ್ಯಕ್ತಿಗಳು. 2013ರಲ್ಲಿ ಈ ಕಂಪನಿ ರಿಜಿಸ್ಟ್ರೇಷನ್ ಆಗಿದೆ. ಅದ್ರ ಜೊತೆಯಲ್ಲಿ MLM ಇಂಡಸ್ಟ್ರಿಗೆ ಇವರು ಕಾಲಿಟ್ಟಿದ್ದು 2018ರಲ್ಲಿ. ಬಟ್ ಜೂನ್ ಅಲ್ಲಿ 2017 ಸ್ಟಾರ್ಟ್ ಮಾಡಿದ್ದು. ರಿಯಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ 2018 ಜನವರಿಲಿ ಈ ಬಿಸ್ನೆಸ್ ಸ್ಟಾರ್ಟ್ ಆಯಿತು. ಇವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ. ಬಿಸ್ನೆಸ್ ಗಳನ್ನ ಮಾಡಿ ಇವರು ಸ್ವಂತ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಾಡಕ್ಟ್ಸ್ ನ ಬೇರೆ ಕಡೆ ಸಪ್ಲೈ ಮಾಡ್ತಾ ಇದ್ರು. ಅದೇ ರೀತಿ ಇವ್ರದೇ ಆದ ಒಂದು MLM ಇಂಡಸ್ಟ್ರಿನ ಓಪನ್ ಮಾಡಿದ್ರು. ದಟ್ ಈಸ್ ಸಾರ್ವಶ್ರೀ ಹಾರ್ಬ್ಸ್ ಪ್ರೈವೇಟ್ ಲಿಮಿಟೆಡ್. ಪ್ರಶ್ನೆ ಹೇಳ್ತಾರೆ, ಯಾವುದೇ ಒಬ್ಬ ವ್ಯಕ್ತಿ ಎಲ್ಲಾದ್ರೂ ಒಂದು ಪ್ರಯಾಣ ಮಾಡಬೇಕಾದ್ರೆ ದಾರಿ ಚೆನ್ನಾಗಿದ್ದಿ, ಅವನು ಹೋಗುವಂತ ಒಂದು ಗಾಡಿನೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಅವಾಗ ತುಂಬಾ ಸುಗಮವಾಗಿ ಒಂದು ದಾರಿ ಸಾಗುತ್ತೆ. ಅವನು ಆರಾಮಾಗಿ ಎಲ್ಲಿ ತಲುಪಬೇಕು ಆ ಜಾಗಕ್ಕೆ ತಲುಪ್ತಾನೆ. ಎಸ್. ಬಟ್ ಆದ್ರೆ ನಿಮ್ಮ ಗಾಡಿ ಎಷ್ಟು ಚೆನ್ನಾಗಿದ್ರು ದಾರಿ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಹೋಗುವಂತ ಜಾಗ ನೀವು ತಲುಪೋದಕ್ಕೆ ತುಂಬಾ ಲೇಟ್ ಆಗ್ಬೋದು, ಹೋಗದೆ ಇರಬಹುದು. ಬಟ್ ಆದ್ರೆ ಇಲ್ಲಿ ಪ್ರತಿಯೊಬ್ರು ನಾನು ಹೇಳಂತ ಇನ್ಕಮ್ ಪ್ಲಾನ್ ನೋಡಿ, ಇಲ್ಲಿ ನೀವು ಕೂತಿರೋಂತ ಗಾಡಿನೂ ಚೆನ್ನಾಗಿದೆ, ನೀವು ಹೋಗ್ತಾ ಇರೋಂತ ರಸ್ತೆನೂ ಚೆನ್ನಾಗಿದೆ. ಬಟ್ ನೀವು ಮುಟ್ಟಬೇಕಾಗಿರೋಂತ ಜಾಗನೂ ಸರಿಯಾದ ಸಮಯಕ್ಕೆ ನೀವು ರೈಟ್ ಟೈಮ್ ಅಲ್ಲಿ ಮುಟ್ತೀರಾ. ಎಸ್, ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್ ಟು ಮೈ ಫೇಸ್ಬುಕ್ ಲೈವ್. ಸ್ನೇಹಿತರೆ, ಪ್ರತಿದಿನ ಇದೇ ರೀತಿ ನಾವು ಒಂದು 5-10 ಮಿನಿಟ್ಸ್ ನಿಮಗೆ ಮೋಟಿವೇಶನಲ್ ಒಂದು ಪಾಯಿಂಟ್ಸ್ ಗಳನ್ನು ಸ್ಪೆಷಲಿ ಸಂಬಂಧಪಟ್ಟಂತ ನೆಟ್ವರ್ಕಿಂಗ್ ಸಂಬಂಧಪಟ್ಟಂತ ಮಾತುಗಳನ್ನು ನಾವು ಅದನ್ನು ಹೇಳ್ತೀವಿ. ಅದೇ ರೀತಿ ಪ್ರತಿಯೊಬ್ಬರಿಗೂ ನಾವು ಇದರಲ್ಲಿ ಯಾವ ರೀತಿ ನೀವು ಇದರಲ್ಲಿ ಗೆಲ್ಲಬೇಕು, ಯಾವ ರೀತಿ ನೀವು ನಮ್ಮ SHPL ಒಳಗೆ ನೀವು ಮುಂದೆ ಬರಬೇಕು, ಅದು ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರೋಗ್ರಾಮ್ಸ್ ನ ಮಾಡ್ತಾ ಇರ್ತೀವಿ. ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್. ಸ್ನೇಹಿತರೆ, ಈಗ ಬಿಸ್ನೆಸ್ ಪ್ಲಾನ್ ನ ತಿಳಿಯೋಣ. ಯಾಕಂದ್ರೆ ಪ್ರತಿಯೊಬ್ಬರು ಇವತ್ತು ಸಕ್ಸಸ್ ಆಗಬೇಕು ಅಂದ್ಕೊಂಡಿದ್ದಾರೆ. ಬಟ್ ಅದಕ್ಕೆ ರೈಟ್ ವೇ ಬೇಕಾಗಿದೆ. ಎಸ್, ಇವತ್ತು ನಾನು ಹೇಳಕ್ ಹೋಗ್ತಾರಂತ ಬಿಸ್ನೆಸ್ ಪ್ಲಾನ್, ಈ ಕಂಪನಿ ಹೆಸರು ನಿಮಗೆ ಆಗಲೇ ತಿಳಿದಿದೆ. ದಟ್ ಈಸ್ ಸಾರ್ವಶ್ರೀ ಹಾರ್ಬ್ಸ್ ಪ್ರೈವೇಟ್ ಲಿಮಿಟೆಡ್. ಎಸ್, ವೆಲ್ಕಮ್ ಟು ದ ಬಿಸ್ನೆಸ್ ವರ್ಲ್ಡ್ ಆಫ್ ಸಾರ್ವಶ್ರೀ ಹಾರ್ಬ್ಸ್ ಪ್ರೈವೇಟ್ ಲಿಮಿಟೆಡ್. ಓಕೆ ಸ್ನೇಹಿತರೆ, ಈ ಬಿಸ್ನೆಸ್ ಅಲ್ಲಿ ನಿಮಗೆ SHPL ಈ ಬಿಸ್ನೆಸ್ ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಟೋಟಲಿ ಫ್ರೀ ಇರುತ್ತೆ. ಯಾವುದೇ ರೀತಿಯ ನಿಮಗೆ ಇದರಲ್ಲಿ ಫೀಸ್ ಇರೋದಿಲ್ಲ. ರಿಜಿಸ್ಟ್ರೇಷನ್ ನಿಮಗೆ ಟೋಟಲಿ ಫ್ರೀ ಇರುತ್ತೆ. ಅದೇ ರೀತಿ ಈ ರಿಜಿಸ್ಟ್ರೇಷನ್ ಆಗೋದಕ್ಕೆ ನಿಮ್ಮ ಒಂದು KYC ಅಪ್ಲೋಡ್ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ಆದಮೇಲೆ. ಎಸ್, ಅಂದ್ರೆ ಇದರಲ್ಲಿ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಥವಾ ವೋಟರ್ ID, ಬ್ಯಾಂಕ್ ಡೀಟೇಲ್ಸ್, ಈ ರೀತಿಯ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ KYC ಅಪ್ಲೋಡ್ ಮಾಡೋದಕ್ಕೆ. ಆಫ್ಟರ್ ರಿಜಿಸ್ಟ್ರೇಷನ್, ಫ್ರೀ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮಗೆ ಒಂದು ID ನಂಬರ್ ಕೊಡ್ತಾರೆ. ಆ ID ನಂಬರ್ ನಿಮಗೆ SH123456 7 ನಂಬರಿನ ಒಂದು ID ನಂಬರ್ ಇರುತ್ತೆ. ಅದರಲ್ಲಿ ಒಂದು ಪಾಸ್ವರ್ಡ್ ಬರುತ್ತೆ. ಎಸ್, ನಿಮ್ಮ ರಿಜಿಸ್ಟ್ರೇಷನ್ ಪ್ರೋಸೆಸ್ ಮುಗ್ದಾಗಿರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಆಗೋದಕ್ಕೆ ಯಾವುದೇ ರೀತಿಯ ಶುಲ್ಕ ಇಲ್ಲ, ಯಾವುದೇ ರೀತಿಯ ಫೀಸ್ ಇಲ್ಲ. ರಿಜಿಸ್ಟ್ರೇಷನ್ ನಿಮ್ದು ಫ್ರೀ ಆಗುತ್ತೆ. ಆಫ್ಟರ್ ರಿಜಿಸ್ಟ್ರೇಷನ್ ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ರೀಡಿಫೈನ್ಡ್ ಪ್ಲಾನ್ ಆಗಿದೆ, ಬಿಸ್ನೆಸ್ ಪ್ಲಾನ್. ಇದು 2 ಲೆಗ್ ಪ್ಲಾನ್, ಜನರೇಷನ್ ಪ್ಲಸ್ ಬೈನರಿ. ದಿಸ್ ಇಸ್ ಹೈಬ್ರಿಡ್ ಪ್ಲಾನ್. ನಾನು ಮೊದಲೇ ನಿಮಗೆ ಹೇಳಿದೆ, ಎಲ್ಲಾ ಕಂಪನಿಯ ಏನೆಲ್ಲ ಪಾಸಿಟಿವ್ಸ್ ಇದೆ ಎಲ್ಲ ತಗೊಂಡು ಒಂದು ರೀತಿಯ ಒಂದು ಪ್ಲಾನ್ ಮಾಡಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬನು ಇಲ್ಲಿ ಹೊಸದಾಗಿ ಜಾಯಿನ್ ಆಗೋನು ಸಹ ಇಲ್ಲಿ ಸಕ್ಸಸ್ ಆಗಬಹುದು. ಎಸ್, ನಿಮ್ಗೆ ಹೇಳಿದ್ದು 2 ಲೆಗ್ ಅಲ್ಲಿ ನಿಮಗೆ ಜನರೇಷನ್ ಪ್ಲಸ್ ಬೈನರಿ ಬರುತ್ತೆ. ಯಾವ ರೀತಿ ಇನ್ಕಮ್ ಇದೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಎಸ್, ಥ್ಯಾಂಕ್ ಯು. ಅದನ್ನ ಬಿಸ್ನೆಸ್ ಪ್ಲಾನ್ ಹೇಳೋದಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮಗೆ ಅಲ್ಲಿ ಒಂದು ಟರ್ಮಿನಾಲಜಿ ಇದೆ. MRP ಅಂದ್ರೆ ನಿಮಗೆ ಗೊತ್ತಿದೆ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಅಂಡ್ DP ಅಂದ್ರೆ ಡಿಸ್ಟ್ರಿಬ್ಯೂಟರ್ ಪ್ರೈಸ್, BP ಅಂದ್ರೆ ಬಿಸ್ನೆಸ್ ಪಾಯಿಂಟ್, BV ಅಂದ್ರೆ ಬಿಸ್ನೆಸ್ ವ್ಯಾಲ್ಯೂಮ್,
BVP ಅಂದ್ರೆ ಪರ್ಸನಲ್ ಬಿಸ್ನೆಸ್ ವ್ಯಾಲ್ಯೂಮ್ ಬೋನಸ್ ಅಂಡ್ ದೆನ್ AGP ಅಂದ್ರೆ ಅಕ್ಯುಮುಲೇಟಿವ್ ಗ್ರೂಪ್ ಪರ್ಫಾರ್ಮೆನ್ಸ್ ಬೋನಸ್. ಎಸ್, FBP ಅಂತ ಬಂದಿದೆ, ದಟ್ ಈಸ್ ಫ್ಲಶ್ ಔಟ್ ಬೋನಸ್ ಪಾಯಿಂಟ್. ಎಸ್ ಸ್ನೇಹಿತರೆ, ಇದು ನಿಮಗೆ ಟರ್ಮಿನಾಲಜಿ ಇದೆ. ಮುಂದೆ ನಾನು ಹೇಳುವಂತ ವಸ್ತುಗಳು ನಿಮಗೆ ಇದ್ರ ಪ್ರಕಾರ ಹೇಳ್ತೀನಿ, ನೀವು ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಎಸ್, ಇಲ್ಲೊಂದು SHPL ಇನ್ಕಮ್ ಸ್ಟ್ರೀಮ್ ಇದೆ. ಈ ಇನ್ಕಮ್ ಸ್ಟ್ರೀಮ್ ನ ತಿಳ್ಕೊಳ್ಳಿ. ಫಸ್ಟ್ ಮೊದಲನೇದು ನಿಮ್ಗೊಂದು ರಿಟೇಲ್ ಪ್ರಾಫಿಟ್ ಇದೆ, ಮೊದಲನೇ ಇನ್ಕಮ್. ಎರಡನೇ ಇನ್ಕಮ್ ಬಂದು ಫ್ಲಶ್ ಔಟ್ ಫಸ್ಟ್ ಪರ್ಚೇಸ್ ಮ್ಯಾಚಿಂಗ್ ಬೋನಸ್ 20%. ಎರಡನೇದು. ಫಸ್ಟ್ನೇದು ರಿಟೇಲ್ ಪ್ರಾಫಿಟ್ 100%. ಎರಡನೇದು ಫಸ್ಟ್ ಪರ್ಚೇಸ್ ಮ್ಯಾಚಿಂಗ್ ಬೋನಸ್ 20%. ಮೂರನೇದು ಚೆಕ್ ಮ್ಯಾಚ್ ಬೋನಸ್ 100%. ಎಸ್, ಅಂಡ್ ದೆನ್ ಫ್ಲಶ್ ಔಟ್ ಬೋನಸ್ ಪಾಯಿಂಟ್ ಇದೆ. ನೆಕ್ಸ್ಟ್ ಪರ್ಸನಲ್ ಬಿಸ್ನೆಸ್ ವ್ಯಾಲ್ಯೂಮ್ ಬೋನಸ್ ಅಂಡ್ ದೆನ್ ಅಕ್ಯುಮ್ಯುಲೇಟಿವ್ ಗ್ರೂಪ್ ಪರ್ಫಾರ್ಮೆನ್ಸ್ ಬೋನಸ್ 5 to 20%, and then team bonus 10% on BV matching, and then team consultancy bonus 5%, and then leadership bonus 20%. ಇದು ಕಂಪನಿಯ BV ಇಂದ 10% ಕೊಡ್ತಾರೆ. ಅಂಡ್ ಉಳಿದಿರಂತ ಬಿಸ್ನೆಸ್ ಡೆವಲಪ್ಮೆಂಟ್ ಫಂಡ್, ಚಿಲ್ಡ್ರನ್ ಎಜುಕೇಶನ್ ಫಂಡ್, ಟ್ರಾವೆಲ್ ಫಂಡ್, ಕಾರ್ ಫಂಡ್, ಹೌಸ್ ಫಂಡ್ ಇದು 10% ಕೊಟ್ಟು 20% ಲೀಡರ್ಶಿಪ್ ಬೋನಸ್ ನ ಕೊಡ್ತಾರೆ. ಅದೇ ರೀತಿ ನಿಮಗೆ ರಾಯಲ್ಟಿ ಕ್ಲಬ್ ಬೋನಸ್ 2% ಸಹ ನಿಮಗೆ ಇಲ್ಲಿ ಸಿಗುತ್ತೆ. ಎಸ್, ಐ ಥಿಂಕ್ ನಾನು ಹೇಳ್ತಾ ಇರೋದು ನಿಮಗೆ ಇನ್ಕಮ್ ಸ್ಟ್ರೀಮ್ ಗೊತ್ತಾಗಿದೆ. ಈಗ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸ್ನೇಹಿತರೆ, ನಿಮಗೆ ಗೊತ್ತಿದೆ ಎಲ್ಲಾ ಕಡೆ ಎಲ್ಲಾ ನೆಟ್ವರ್ಕ್ ಬಿಸ್ನೆಸ್ ಅಲ್ಲಿ ರಿಟೇಲ್ ಪ್ರಾಫಿಟ್ ಏನಿರುತ್ತೆ ಅಂತ ಹೇಳಿದ್ರೆ ಒಂದು MRP ಇರುತ್ತೆ, ಒಂದು DP ಇರುತ್ತೆ. ಎಸ್, ನಿಮ್ಗೆ ಏನ್ ಮಾಡ್ತಾರೆ, DP ಮೇಲೆ ಪ್ರಾಡಕ್ಟ್ ಅನ್ನ ಕೊಡ್ತಾರೆ. ಆ DP ಮೇಲೆ ಕೊಡುವಂತ ಪ್ರಾಡಕ್ಟ್ MRP 125 ರೂಪಾಯಿ ಇದ್ರೆ 100 ರೂಪಾಯಿಗೆ ನಮಗೆ 100 ರೂಪಾಯಿ ಕೊಡ್ತಾರೆ. DP ಅಲ್ಲಿ ನಮಗೆ ಕೇವಲ 25 ರೂಪಾಯಿ ಮಾತ್ರ ಅಲ್ಲಿ ಉಳಿಯುತ್ತೆ. ಎಸ್, ಓನ್ಲಿ 25 rupees. ಫಾರ್ ಎಕ್ಸಾಂಪಲ್, ಇನ್ ಅದರ್ ಕಂಪನೀಸ್ ಅಲ್ಲಿ ನಾವೇನಾದ್ರು ತಗೊಂಡ್ರೆ ಇನ್ ಮಂತ್ ಇಫ್ ಯು ಬೈ ಪ್ರಾಡಕ್ಟ್ಸ್ ಆಫ್ 2500 2,500 ರೂಪಾಯಿ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದ್ರೆ ಆನ್ MRP ಯು ಕ್ಯಾನ್ ಅರ್ನ್ 25% ರಿಟೇಲ್ ಪ್ರಾಫಿಟ್ 625 ಓನ್ಲಿ. ಅಲ್ಲಿ ಓನ್ಲಿ 625 rupees ನೀವು ಇಲ್ಲಿ ಅರ್ನ್ ಮಾಡ್ತಿದ್ರಿ. ಬಟ್ ಇನ್ ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ಗುಡ್ ನ್ಯೂಸ್ ಫ್ರೆಂಡ್ಸ್, ಒಂದು ಗುಡ್ ನ್ಯೂಸ್ ನಿಮ್ಗೆ ಏನಂತ ಹೇಳಿದ್ರೆ ನೀವು ಇಲ್ಲಿ ರಿಟೇಲ್ ಪ್ರಾಫಿಟ್ ಒಂದು ಸ್ಪೆಷಲ್ ಆಫರ್ ಇದೆ. ಲೈಫ್ ಟೈಮ್ ಯು ಆರ್ ಗೆಟಿಂಗ್ ಬೈ ಒನ್ ಗೆಟ್ ಒನ್ ಆನ್ MRP. ಎಸ್, ಬೈ ಒನ್ ಗೆಟ್ ಒನ್ ಆನ್ MRP. ಫಾರ್ ಎಕ್ಸಾಂಪಲ್, ಪರ್ಚೇಸ್ ಆನ್ MRP 125 ರೂಪಾಯಿ ನೀವು ಮಾಡಿದಿರಾ. ಎಸ್, 125 ರೂಪಾಯಿಗೆ ನೀವು ಪರ್ಚೇಸ್ ಮಾಡಿದಾಗ ನಿಮ್ಗೆ 125 ರೂಪಾಯಿದು ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಕೊಡ್ತಾ ಇದೆ ಕಂಪನಿ. ದಟ್ ಮೀನ್ಸ್ 125 ರೂಪೀಸ್ ನೀವು ಪರ್ಚೇಸ್ ಮಾಡಿದ್ರೆ 125 ನಿಮ್ಗೆ ಅಬ್ಸಲ್ಯೂಟ್ಲಿ ಫ್ರೀ ಕೊಟ್ಟು ಅದು ಸೇಲ್ ವ್ಯಾಲ್ಯೂ 250 ಆಗಿರುತ್ತೆ. ಅಂದ್ರೆ ನೀವು 2,500 ರೂಪಾಯಿ ಪ್ರಾಡಕ್ಟ್ ತಗೊಂಡ್ರೆ 2,500 ರೂಪಾಯಿ ಪ್ರಾಡಕ್ಟ್ ನಿಮ್ಗೆ ಅಬ್ಸಲ್ಯೂಟ್ಲಿ ಫ್ರೀ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಏನು ತಗೊಂಡ್ರು ಲೈಫ್ ಟೈಮ್ ಯು ಆರ್ ಗೆಟಿಂಗ್ ಬೈ ಒನ್ ಗೆಟ್ ಒನ್ ಆನ್ MRP. ಫಾರ್ ಎಕ್ಸಾಂಪಲ್, ಒಂದು 50 ರೂಪೀಸ್ ಬ್ರಷ್ ತಗೊಂಡ್ರು ನಿಮ್ಗೆ 2 ಬ್ರಷ್ ನ ಕೊಡ್ತಾರೆ. ಎಸ್, ಓಕೆ, ನಿಮ್ಗೆ ರಿಟೇಲ್ ಪ್ರಾಫಿಟ್ ಗೊತ್ತಾಗಿದೆ. ಇದು ಒಂದೇ. ಅಂಡ್ ದೆನ್ ಇಲ್ಲಿ ಆಕ್ಟಿವೇಶನ್ ಪ್ರೋಸೆಸ್ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ 2 ರೀತಿ ನೀವು ನಿಮ್ಮ ಐಡಿಯನ್ನ ಆಕ್ಟಿವೇಶನ್ ಮಾಡ್ಕೊಬಹುದು. 2 ರೀತಿ ಅಂದ್ರೆ ಒಂದು ಫಸ್ಟ್ ಪರ್ಚೇಸ್ ಅಂತ ಇದೆ, ಅದರಲ್ಲಿ ಬೇಕಾದ್ರೂ ಆಕ್ಟಿವೇಟ್ ಮಾಡ್ಕೊಬಹುದು, ಅಥವಾ ರೀಪರ್ಚೇಸ್ ಅಂತ ಇದೆ, ಅದರಲ್ಲಿ ಬೇಕಾದ್ರೂ ಆಕ್ಟಿವೇಟ್ ಮಾಡ್ಕೊಬಹುದು. ಫಸ್ಟ್ ಪರ್ಚೇಸ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಫಸ್ಟ್ ಪರ್ಚೇಸ್ ಅಲ್ಲಿ ನಿಮಗೆ 4 ಪ್ಯಾಕೇಜ್ಗಳಿದೆ. 1 2 3 4 ಪ್ಯಾಕೇಜಸ್ ಇದೆ. ಫಾರ್ ಎಕ್ಸಾಂಪಲ್, 6,000 ರೂಪೀಸ್ ನೀವು ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ನಿಮ್ಮ ಚಾಯ್ಸಿನ ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಬಹುದು. ಇಲ್ಲಿ ನೀವು ಇದೇ ತಗೊಬೇಕು ಅಂತ ಏನು ಇಲ್ಲಿ ನಿಮಗೆ ಕಂಡೀಷನ್ ಇಲ್ಲ ಸ್ನೇಹಿತರೆ. ನಿಮ್ಮ ಚಾಯ್ಸೇಬಲ್ ಪ್ರಾಡಕ್ಟ್ಸ್ ನೀವು ಇಲ್ಲಿ ಪರ್ಚೇಸ್ ಮಾಡಬಹುದು. ಯಾವುದು ವಸ್ತುಗಳು ಬಿಟ್ಟು ಸ್ವಲ್ಪ ಮಸಾಲಾ ಐಟಮ್ಸ್ ಏನಿದೆ ಆ ಮಸಾಲಾ ಐಟಮ್ಸ್ ನ ಬಿಟ್ಟು ಉಳಿದಿರಂತ ಬೇರೆ ಐಟಮ್ಸ್ ನೀವು ಯಾವುದೇ ಐಟಮ್ ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ನಮ್ಮಲ್ಲಿ 260+ ಪ್ರಾಡಕ್ಟ್ಗಳಿದೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ರೈಸ್ ಬ್ರಾನ್ ಆಯಿಲ್, ಮಸಾಲಾ ಪ್ರಾಡಕ್ಟ್ಸ್, ಇದು ಒಂದು 10-12 ಪ್ರಾಡಕ್ಟ್ಗಳನ್ನ ಬಿಟ್ಟು ಬೇರೆ ಯಾವುದು ಬೇಕಾದರೂ ನಿಮ್ಮ ಚಾಯ್ಸೇಬಲ್ ಪ್ರಾಡಕ್ಟ್ಸ್ ನ ಇಲ್ಲಿ ಪರ್ಚೇಸ್ ಮಾಡಬಹುದು. ಎಸ್, ಫಾರ್ ಎಕ್ಸಾಂಪಲ್ 6,000 ರೂಪಾಯಿ ಒಂದು ನೀವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದಿರಾ, ನಿಮಗೆ ಬೈ ಒನ್ ಗೆಟ್ ಒನ್ ಅಲ್ಲಿ 6,000 ರೂಪಾಯಿ ಮತ್ತೆ ಎಕ್ಸ್ಟ್ರಾ ಪ್ರಾಡಕ್ಟ್ ನ ಕೊಡ್ತಾರೆ. ದಟ್ ಮೀನ್ಸ್ 12,000 ರೂಪಾಯಿ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಓಕೆ,
ನೆಕ್ಸ್ಟ್ ಇನ್ನೊಂದು ಪ್ಯಾಕೇಜ್ ಇದೆ 4,500. 4,500 ತಗೊಂಡ್ರೆ ನೀವು 4,500 ಅಬ್ಸಲ್ಯೂಟ್ಲಿ ಫ್ರೀ ಕೊಡ್ತಾರೆ. ಅಂದ್ರೆ 9,000 ರೂಪಾಯಿ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಮೂರನೇ ಪ್ಯಾಕೇಜ್ ಇದೆ 3,000 ರೂಪಾಯಿದು. 3,000 ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ 3,000 ಮತ್ತೆ ಅಬ್ಸಲ್ಯೂಟ್ಲಿ ಫ್ರೀ ಕೊಡ್ತಾರೆ. 6,000 ರೂಪಾಯಿ ಪ್ರಾಡಕ್ಟ್ ಸಿಗುತ್ತೆ. ಮತ್ತೆ ಲಾಸ್ಟ್ 4ನೇ ಪ್ಯಾಕೇಜ್ ಇದೆ 1,500 ರೂಪಾಯಿದು. 1,500 ನೀವು ಪರ್ಚೇಸ್ ಮಾಡಿದ್ರೆ 1,500 ನಿಮಗೆ ಅಬ್ಸಲ್ಯೂಟ್ಲಿ ಫ್ರೀ ಕೊಡ್ತಾರೆ. 3,000 ರೂಪಾಯಿ ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಈ 4 ಪ್ಯಾಕೇಜ್ ಅಲ್ಲಿ ಯಾವುದಾದ್ರೂ ಒಂದು ಪ್ಯಾಕೇಜ್ ತಗೊಂಡು ನೀವು ಇಲ್ಲಿ ಆಕ್ಟಿವೇಶನ್ ಮಾಡ್ಕೊಬಹುದು. ಇಲ್ಲ ಸರ್ ನನಗೆ ಪ್ಯಾಕೇಜ್ ಬೇಡ ಅಂದ್ರೆ ನೋ ಪ್ರಾಬ್ಲಮ್, ನೀವು ರೀಪರ್ಚೇಸ್ ಅಲ್ಲಿ ಬಂದು ನಿಮ್ಮ ಐಡಿಲಿ ಯಾವುದಾದ್ರು ಒಂದು ಪ್ರಾಡಕ್ಟ್ ನ ಬೈ ಮಾಡಿ 500 ರೂಪೀಸ್ ಇಂದ ನೀವು ನಿಮ್ಮ ಐಡಿಯನ್ನ ಆಕ್ಟಿವೇಶನ್ ಮಾಡ್ಕೊಬಹುದು. ನಿಮಗೆ ಕಂಡೀಷನ್ ಇಲ್ಲ ಫಸ್ಟ್ ಪ್ಯಾಕೇಜ್ ಅಲ್ಲೇ ಬರಬೇಕು ಅಂತೇಳಿ. ಇಲ್ಲಿ ನಿಮಗೆ ರೀಪರ್ಚೇಸ್ ಅಲ್ಲಿ ಬಂದು ಬೇಕಾದ್ರೆ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಆದ್ರೆ ಫಸ್ಟ್ ಪರ್ಚೇಸ್ ಮಾಡೋದ್ರಿಂದ ಏನೆಲ್ಲ ನಿಮಗೆ ಬೆನಿಫಿಟ್ ಇದೆ ಈಗ ನನಗೆ ತಿಳಿಸ್ತೀನಿ. ಆ ಬೆನಿಫಿಟ್ ಎಸ್ ಸರ್ ನನಗೆ ಇದು ಬೇಕು ಅಂದ್ರೆ ಫಸ್ಟ್ ಪರ್ಚೇಸ್ ನೀವು ಮಾಡ್ಕೊಳ್ಳಿ. ಎಸ್, ಈಗ ನೆಕ್ಸ್ಟ್ ನಿಮಗೆ ಸ್ಟಡಿ ಹೋಗ್ತಾ ಇದ್ದೀನಿ ಸ್ನೇಹಿತರಲ್ಲಿ. ಫಸ್ಟ್ ಪರ್ಚೇಸ್ ಪ್ಯಾಕ್. ಎಸ್, ಈಗ ನಾನು ನಿಮಗೆ ಹೇಳಿದೆ ಈ ಫಸ್ಟ್ ಪರ್ಚೇಸ್ ಪ್ಯಾಕ್ ಮಾಡೋದಕ್ಕೆ ನಾನು ನಿಮಗೆ 6,000, 4,500, 3,000, 1,500 ಅಂತ ಹೇಳಿದ್ದೀನಿ. ಎಸ್, ಅದರಲ್ಲಿ ನೀವು ಫಸ್ಟ್ ಪರ್ಚೇಸ್ ಅಲ್ಲಿ ಏನಾದ್ರು ನೀವು ಪ್ಯಾಕೇಜ್ ಪರ್ಚೇಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 6,000 ರೂಪಾಯಿ ಪ್ಯಾಕೇಜ್ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 3 ವಸ್ತುಗಳನ್ನ ಕೊಡ್ತಾರೆ. ಪಾಯಿಂಟ್ ನೋಟ್ ಮಾಡಿ, ಇಲ್ಲಿ 3 ವಸ್ತುಗಳು ಅಟ್ ಎ ಟೈಮ್ ನೀವು ಪ್ಯಾಕೇಜ್ ಪರ್ಚೇಸ್ ಮಾಡಿದಾಗ 3 ವಸ್ತುಗಳನ್ನ ನಿಮಗೆ ಈ ಪ್ಯಾಕೇಜ್ ಅಲ್ಲಿ ಕೊಡ್ತಾರೆ. 6,000 ನೀವು ಪ್ಯಾಕೇಜ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಇಲ್ಲಿ ಬಿಸ್ನೆಸ್ ಪಾಯಿಂಟ್ ಅಂತ ಒಂದು ವಸ್ತು ಕೊಡ್ತಾರೆ. ಅದು ಒಂದು ಕೊಡ್ತಾರೆ, ಒಂದು ಬಿಸ್ನೆಸ್ ಪಾಯಿಂಟ್. ಬಿಸ್ನೆಸ್ ವ್ಯಾಲ್ಯೂಮ್ BV 500 ಕೊಡ್ತಾರೆ. ಎಸ್, ಮೂರನೇದು ಫ್ಲಶ್ ಔಟ್ ಬಿಸ್ನೆಸ್ ಪಾಯಿಂಟ್ ಅಂದ್ರೆ ನಿಮಗೆ ಇಲ್ಲಿ 200 ಕೊಡ್ತಾರೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಅದೇ ನೀವು ಎರಡನೇ ಪ್ಯಾಕೇಜ್ 4,500 ನೀವು ಪರ್ಚೇಸ್ ಮಾಡಿದ್ರೆ ಬಿಸ್ನೆಸ್ ಪಾಯಿಂಟ್ ನಿಮಗೆ 0.75 ಕೊಡ್ತಾರೆ. ಬಿಸ್ನೆಸ್ ವ್ಯಾಲ್ಯೂಮ್ ನಿಮಗೆ BV 375 ಕೊಡ್ತಾರೆ. ಎಸ್, ಅದೇ ರೀತಿ ನೀವು ಫ್ಲಶ್ ಔಟ್ ಬೋನಸ್ ಪಾಯಿಂಟ್ 150 ನಿಮ್ಗೆ ಇಲ್ಲಿ ಕೊಡ್ತಾರೆ. ಓಕೆ, ಎಸ್, ಅದೇ 3,000 ನೀವು ಪರ್ಚೇಸ್ ಮಾಡಿದಾಗ ಸ್ನೇಹಿತರೆ ನಿಮಗೆ ಇಲ್ಲಿ ಬಿಸ್ನೆಸ್ ಪಾಯಿಂಟ್ ನಿಮಗೆ 0.50 ಕೊಡ್ತಾರೆ. ಬಿಸ್ನೆಸ್ ವ್ಯಾಲ್ಯೂಮ್ 250 ಕೊಡ್ತಾರೆ. ಫ್ಲಶ್ ಔಟ್ ಬಿಸ್ನೆಸ್ ಪಾಯಿಂಟ್ 100 ನಿಮಗೆ ಇಲ್ಲಿ ಕೊಡ್ತಾರೆ. ಅಂಡ್ 1,500 ಪರ್ಚೇಸ್ ಮಾಡಿದಾಗ ನಿಮಗೆ ಬಿಸ್ನೆಸ್ ಪಾಯಿಂಟ್ 0.25 ಕೊಡ್ತಾರೆ. ಬಿಸ್ನೆಸ್ ವ್ಯಾಲ್ಯೂಮ್ 125 ಕೊಡ್ತಾರೆ. ಅಂಡ್ ಫ್ಲಶ್ ಔಟ್ ಬೋನಸ್ ಪಾಯಿಂಟ್ 50 ನಿಮಗೆ ಸಿಗುತ್ತೆ. ಎಸ್, ಐ ಥಿಂಕ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಎಸ್ ಸರ್, ಎಸ್, ಅಂದ್ರೆ ನಿಮಗೆ ಇಲ್ಲಿ 4 ಪ್ಯಾಕೇಜ್ ಅಲ್ಲಿ ಯಾವುದಾದ್ರೂ ಒಂದು ಪ್ಯಾಕೇಜ್ ನೀವು ಪರ್ಚೇಸ್ ಮಾಡಿ ಫಸ್ಟ್ ಪರ್ಚೇಸ್ ಅಲ್ಲಿ ನೀವು ಎಲಿಜಿಬಲ್ ಆಗಬಹುದು. ಫಸ್ಟ್ ಪರ್ಚೇಸ್ ಮಾಡ್ಕೊಂಡ್ರೆ ನಿಮಗೆ 3 ವಸ್ತುಗಳು ಅಟ್ ಎ ಟೈಮ್ ಪ್ಯಾಕೇಜ್ ಅಲ್ಲಿ ಕೊಡ್ತಾರೆ. ಒಂದು ಬಿಸ್ನೆಸ್ ಪಾಯಿಂಟ್, ಬಿಸ್ನೆಸ್ ವ್ಯಾಲ್ಯೂಮ್, ಫ್ಲಶ್ ಔಟ್ ಬೋನಸ್ ಪಾಯಿಂಟ್. ಅದಕ್ಕೆ ಈಗ ನಿಮ್ದು 4 ಪ್ಯಾಕೇಜ್ ಆಗಿದೆ. ಈಗ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಫಸ್ಟ್ ಪರ್ಚೇಸ್ ಮ್ಯಾಚಿಂಗ್ ಬೋನಸ್ 20% ಅಂತ ನಾನು ನಿಮ್ಗೆ ಹೇಳಿದೆ. ಎಸ್, ಫಸ್ಟ್ ಪರ್ಚೇಸ್ ಮ್ಯಾಚಿಂಗ್ ಬೋನಸ್ 20%. ಇದು ಯಾವ ರೀತಿ ಕೊಡ್ತಾರೆ? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಹೇಳ್ತಾ ಇರೋದು ಇದು ಓನ್ಲಿ BP ಇಂದ. ಅಲ್ಲಿ 3 ವಸ್ತುಗಳಿತ್ತು. ಒಂದು BP, ಒಂದು BV, ಒಂದು ಫ್ಲಶ್ ಔಟ್ ಬೋನಸ್ ಪಾಯಿಂಟ್ ಒಂದು ಬೇರೆ ಅಲ್ಲಿದೆ, ಅದು ಸಪರೇಟ್. ಬಟ್ ಈಗ ನಾನು ನಿಮಗೆ ಹೇಳ್ತಾ ಇರೋದು ಓನ್ಲಿ BP ಅಲ್ಲಿ. BP ಅಲ್ಲಿ ನಿಮಗೆ ಕೊಡುವಂತ ಇನ್ಕಮ್ ಇಲ್ಲಿ 2 ಇದೆ. 2 ಪ್ಲಸ್ 1 ಫ್ಲಶ್ ಔಟ್ ಬೋನಸ್ ಇದೆ. 3 ಇನ್ಕಮ್ ನಿಮಗೆ ಕೊಡ್ತಾರೆ. ಇಲ್ಲಿ ನಿಮಗೆ ತಿಳ್ಕೊಳ್ಳಿ, ಫಸ್ಟ್ ಟೈಮ್ ನೀವಿಲ್ಲಿ ಫಸ್ಟ್ ಪರ್ಚೇಸ್ ಮ್ಯಾಚಿಂಗ್ ಬೋನಸ್ 20% ಅಂದ್ರೆ ಫಸ್ಟ್ ನಿಮಗೆ ನಿಮ್ಮ ID ಕಂಪಲ್ಸರಿ ಇದರಲ್ಲಿ ಆಕ್ಟಿವೇಶನ್ ಆಗಿರಬೇಕು ಪ್ಯಾಕೇಜ್ ಅಲ್ಲಿ ಯಾವುದಾದ್ರೂ ಒಂದು. ಓಕೆ, ನಿಮ್ಮ ಕೆಳಗಡೆ 2:1 ಅಥವಾ 1:2 ಅಂದ್ರೆ ಇಲ್ಲಿ ನೀವು ಬೇಕಾದ್ರೆ ಈ ಜಾಗದಲ್ಲಿ 6,000 ನೀವು ಮಾಡಿಸಿದ್ರೆ ಇಲ್ಲಿ 6,000ಕ್ಕೆ 1 BP ಪಾಯಿಂಟ್ ನಿಂತು. ಎಸ್, ಇಲ್ಲಿ 6,002 ಈ ಕಡೆ 1 ನೀವು ಮಾಡಿಸಿದಾಗ ನಿಮಗೆ ಮ್ಯಾಚಿಂಗ್ ಇಲ್ಲಿ 500 ರೂಪೀಸ್ ಕೊಡ್ತಾರೆ ಫಸ್ಟ್ ಟೈಮ್. ಇಲ್ಲಿ ಬೇಕಾದ್ರೆ ನೀವು 4,500 ಬೇಕಾದ್ರೆ ಈ ಲೈನಲ್ಲಿ ಮಾಡಿಸ್ಕೊಂಡು ನೀವು 2 BP ಮಾಡಬಹುದು. ಅಥವಾ 3,000 ಮಾಡಿಸಿದ್ರೆ ನೀವು ಇಲ್ಲಿ 4 ಮಾಡಿಸ್ಬೇಕಾಗತ್ತೆ. ಎಸ್, ಅದೇ ನೀವು 1,500 ಮಾಡಿಸಿದ್ರೆ ಸ್ನೇಹಿತರೆ ಇಲ್ಲಿ 8 ಮಾಡಿಸ್ಬೇಕಾಗತ್ತೆ. ಅದೇ ನೀವು 6,000 ಏನಾದ್ರು ಮಾಡಿಸಿದ್ರೆ 1 ನೀವು ಇಲ್ಲಿ ಮಾಡಿಸ್ಕೊಂಡಾಗುತ್ತೆ. ಓಕೆ,
ಓಕೆ ಫ್ರೆಂಡ್ಸ್, ಒನ್ ಸೆಕೆಂಡ್. ತುಂಬಾ ಜನ ಲೈವ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ವಾ ಅಂತ ಕೇಳ್ತಾ ಇದ್ರೆ, ನಾವು ಲೈವ್ ಕೊಡ್ತಾ ಇದೀವಿ, ಅವರಿಗೆ ಟಚ್ ಸಿಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಓಕೆ, ಓಕೆ. ಎಸ್ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇದ್ದೀರಾ, ದಿಸ್ ಇಸ್ ದಟ್ ಮೀನ್ಸ್ ಇಲ್ಲಿ ನಿಮಗೆ ಫಸ್ಟ್ ಟೈಮ್ ಇದು BP ಇನ್ಕಮ್ 2:1 ಅಥವಾ 1:2 ಆಗಬೇಕು. ಫಸ್ಟ್ ಪೇರ್ ಮೀನ್ಸ್ 1 BP 1 BP, ದಟ್ ಈಸ್ ಫಸ್ಟ್ ಪರ್ಚೇಸ್ ಮ್ಯಾಚಿಂಗ್ ಬೋನಸ್ ಸಚ್ ಆಸ್ 500 ರೂಪಾಯಿ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ, ಫಸ್ಟ್ ಟೈಮ್ 2:1 ಅಥವಾ 1:2. ನೆಕ್ಸ್ಟ್ ಟೈಮ್ ನಿಮಗೆ 1:1 ಮಾಡ್ತಾ ಹೋದ್ರೂ ನಿಮ್ಮ ಇನ್ಕಮ್ ನೀವು ಎಲಿಜಿಬಲ್ ಆಗ್ತಾ ಹೋಗ್ತೀರಾ. ದಟ್ ಮೀನ್ಸ್ ನೀವು 1:2, 2:1 ಫಸ್ಟ್ ಟೈಮ್, ನೆಕ್ಸ್ಟ್ ಟೈಮ್ 1:1 ಮಾಡಿದ್ರು ನಿಮ್ಮ ಇನ್ಕಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಮ್ಯಾಚಿಂಗ್ ಇನ್ಕಮ್ 20%. ಓಕೆ, ದಿಸ್ ಈಸ್ ಫಸ್ಟ್ ಪರ್ಚೇಸ್ ಮ್ಯಾಚಿಂಗ್ ಇನ್ಕಮ್ 20%. ಅಂಡ್ ದೆನ್ ನೆಕ್ಸ್ಟ್ ಡೈಲಿ ನೀವಿಲ್ಲಿ ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತಿಳಿಸಿದೆ ಫಸ್ಟ್ ಟೈಮ್ ಅಲ್ಲಿ 2:1 ಅಥವಾ 1:2 ಅಂತೇಳಿ. ಡೈಲಿ ನೀವಿಲ್ಲಿ 5:5 ಅಂದ್ರೆ ಒಂದು ದಿನದಲ್ಲಿ ನೀವು ಎ ಸೈಡ್ 5, ಬಿ ಸೈಡ್ 5 ನಿಮ್ದು ಏನಾದ್ರೂ ಇಲ್ಲಿ ನೀವು ಲಾಗಿನ್ ಮಾಡ್ತಾ ಇದ್ರೆ ನೀವು ಡೈಲಿ 2,500 ರೂಪಾಯಿ ನಿಮ್ಮ ಐಡಿಯಲ್ಲಿ ನೀವು ಡೈಲಿ ತೆಗೆದುಕೊಳ್ಬಹುದು. ಆಸ್ ಎ ಡಿಸ್ಟ್ರಿಬ್ಯೂಟರ್ ಯು ಆರ್ ಎಲಿಜಿಬಲ್ ಟು ಗೆಟ್ ಫಸ್ಟ್ ಪರ್ಚೇಸ್ ಮ್ಯಾಚಿಂಗ್ ಬೋನಸ್ ಅಪ್ ಟು ಟ್ಯೂನ್ ಆಫ್ 2,500 ಪರ್ ಡೇ. ಎಸ್, ಅಂದ್ರೆ ನೀವು 2,500 ರೂಪಾಯಿ ಪರ್ ಡೇ ಇಲ್ಲಿ ನಿಮ್ಮ ಐಡಿಯಲ್ಲಿ ತಗೊಬಹುದು. ಅಂದ್ರೆ 5:5 ಒಂದು ದಿನಕ್ಕೆ ಈ ಕಡೆ 5 ಈ ಕಡೆ 5 ನಿಮ್ದು ಏನಾದ್ರು ಬಿಸ್ನೆಸ್ ಪಾಯಿಂಟ್ ಬಂತು ಅಂತ ಹೇಳಿದ್ರೆ ನಿಮಗೆ 2,500 ರೂಪಾಯಿ ನಿಮ್ಮ ಐಡಿಗೆ ಬರುತ್ತೆ. ಎಸ್, ಫಸ್ಟ್ ಪರ್ಚೇಸ್ ಮ್ಯಾಚಿಂಗ್ ಬೋನಸ್ ಕ್ಲೋಸಿಂಗ್ ಡೇಟ್ 7th, 14th, 21st 7ನೇ ತಾರೀಕು 14, 21 ತಿಂಗಳ ಕೊನೆಯಲ್ಲಿ ನಿಮಗೆ ಇದು ಕ್ಲೋಸ್ ಆಗುತ್ತೆ. ಅದೇ ರೀತಿ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ವಿತ್ ಇನ್ 3 to 4-5 ಡೇಸ್ ಅಲ್ಲಿ ನಿಮಗೆ ಅಕೌಂಟ್ಗೆ ಈ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ನಿಮಗೆ ಅರ್ಥ ಆಗಿರ್ಬೋದು, ಫಸ್ಟ್ ಪರ್ಚೇಸ್ ಮ್ಯಾಚಿಂಗ್ ಬೋನಸ್ ಅಲ್ಲಿ ನೀವು 20% ಮ್ಯಾಚಿಂಗ್ ನಿಮ್ಮ ಐಡಿಯಲ್ಲಿ 2,500 ರೂಪಾಯಿ ನೀವು ತಗೊಬಹುದು. ಎಸ್, 2,500 ನಿಮಗೆ ಕಮ್ಮಿ ಅನಿಸ್ತಾ ಇದೆ, ಬಟ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಈ ಇನ್ಕಮ್ ಪ್ಲಾನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ರಿಯಲಿ ಅಮೇಜಿಂಗ್ ಫ್ರೆಂಡ್ಸ್. ಇಲ್ಲಿ 100% ಚೆಕ್ ಮ್ಯಾಚ್ ಬೋನಸ್, 100% ಚೆಕ್ ಮ್ಯಾಚ್ ಬೋನಸ್. ಎಸ್, ಇಲ್ಲಿ ಫ್ರೆಂಡ್ಸ್ ಈ ಇನ್ಕಮ್ ನಿಮಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು ಎಲ್ಲಾ ತುಂಬಾ ಕಂಪ್ನೀಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಲೆಗ್ ತುಂಬಾ ಫಾಸ್ಟ್ ಆಗಿ ಹೋಗಿರುತ್ತೆ, ಇದು ಎ ಇದು ಬಿ ಆಗಿದೆ ಸ್ನೇಹಿತರೆ. ಎ ಬಿ ಇದೆ, ನಿಮ್ಮ ಎ ಸೈಡ್ ಬಿ ಸೈಡ್. ನಿಮ್ದು ಎ ಸೈಡ್ ಇರೋದು ಕೇವಲ ಒಂದೇ ಒಂದು ಲಾಗಿನ್ ಆಗಿದೆ ಇಲ್ಲಿ, ಬಟ್ ನಿಮ್ದು ಬಿ ಸೈಡ್ ತುಂಬಾ ಚೆನ್ನಾಗಿ ಬಿಸ್ನೆಸ್ ನಡೀತಾ ಹೋಗ್ತಾ ಇದೆ. ನೀವು ಬಿ ಸೈಡ್ ಇರೋಂತ ಈ 5 ಜನ ವ್ಯಕ್ತಿಗೂ ನೀವೇ ಸ್ಪಾನ್ಸರ್ ಕೊಟ್ಟಿದ್ದೀರಾ ಡೈರೆಕ್ಟ್. ಇಲ್ಲಿ ಸ್ಪಾನ್ಸರ್ ಯಾರಾಗಿದ್ದೀರಾ? ನೀವೇ ಡೈರೆಕ್ಟ್ ಸ್ಪಾನ್ಸರ್ ಇಲ್ಲಿ ಆಗಿದ್ದೀರಾ ಈ 5 ಜನ ವ್ಯಕ್ತಿಗಳಿಗೂ. ಎಸ್ ಸರ್, ಈ 5 ಜನ ವ್ಯಕ್ತಿಗಳಿಗೂ ಡೈರೆಕ್ಟ್ ಸ್ಪಾನ್ಸರ್ ನೀವು ಆಗಿದ್ದೀರಾ. ನೀವು ಯಾವ ರೀತಿ 2,500 ನೀವು ತಗೊಳ್ತಾ ಇದ್ರಿ ನಿಮ್ಮ ಐಡಿಲಿ, ಅದೇ ರೀತಿ ಈ ಬಿ ಸಿ ಡಿ ಇ ಎಫ್ ಇವರು ಸಹ ಎಲ್ಲರೂ 2,500 ಅವರವರ ಐಡಿಯಲ್ಲಿ ತಗೊಬಹುದು. ಅಂಡರ್ಸ್ಟ್ಯಾಂಡ್ ಸರ್? ಈಗ 5 ಜನನು 2,500 ಡೈಲಿ ತಗೊಂಡಿದ್ದಾರೆ ಅಂದ್ರೆ ನಿಮ್ಗೆ 100%
ಎಸ್, ನಿಮಗೆ 100% ಚೆಕ್ ಮ್ಯಾಚ್ ಬೋನಸ್ ಅಥವಾ ಸ್ಪಾನ್ಸರ್ ಬೋನಸ್ ಅಂತ ಹೇಳ್ತಾರೆ. ಅಂದ್ರೆ ಸ್ನೇಹಿತರೆ, ನಿಮ್ಮ ಸ್ಪಾನ್ಸರ್ ನೀವು ಏನ್ ಕೊಟ್ಟಿರ್ತೀರಾ, ಅವ್ರು ಏನ್ ತಗೊಂತಾರೆ, ಆ ಇನ್ಕಮ್ ಡೈಲಿ ನಿಮ್ಗೆ 100% ಬರುತ್ತೆ. ಎಸ್, ಅದು ಬರಬೇಕಾದ್ರೆ ಒಂದು ಸ್ಮಾಲ್ ಕಂಡೀಷನ್ ಇದೆ. ಎಸ್, ಸ್ಮಾಲ್ ಕಂಡೀಷನ್ ಇದು. ಫಾರ್ ಎಕ್ಸಾಂಪಲ್, ನೀವು 5 ಜನಕ್ಕೂ ಸ್ಪಾನ್ಸರ್ ಕೊಟ್ಟು 5 ಜನ ಡೈಲಿ 2,500 ತಗೊಂತಾ ಇದಾರೆ ಅಂದ್ರೆ ನಿಮ್ಗೆ 12,500 ರೂಪಾಯಿ ಇನ್ಕಮ್ ಬರುತ್ತೆ. ಎಸ್, ಈ ಇನ್ಕಮ್ ಬರಬೇಕು ಆದ್ರೆ ನಿಮ್ಮ ವೀಕರ್ ಅಲ್ಲಿ 7 ದಿನಕ್ಕೆ ಒಂದಾದ್ರೂ ಇಲ್ಲಿ ನೀವು ಆಕ್ಟಿವೇಶನ್ ಮಾಡಬೇಕು. ಒಂದು ಬಿಪಿ, ಈ ವೀಕರಿಗೆ ಬಂದು ಒಂದಾದ್ರೂ ನೀವಿಲ್ಲಿ ಒಂದು ಬಿಪಿಯನ್ನ ಮಾಡಿಸ್ಬೇಕಾಗತ್ತೆ. ಎಸ್, ಆವಾಗ ನಿಮ್ಮ ಈ ಲೆಗ್ ಅಲ್ಲಿ ಬಂದಿರಂತ ಪ್ರತಿಯೊಂದು ಸ್ಪಾನ್ಸರ್ ಇನ್ಕಮ್ ನಿಮಗೆ ಎಲಿಜಿಬಲ್ ನೀವು ಆಗ್ತೀರಾ. ಕಂಪಲ್ಸರಿ 1:1 ಆದ್ರೂ ನೀವು ವೀಕ್ಲಿ ನಿಮ್ಮ ವೀಕ್ ಅಲ್ಲಿ ನೀವು ಮಾಡ್ಕೊಂಡಿರ್ಬೇಕು, ಇಲ್ಲಿ ಮ್ಯಾಚ್ ಆಗಿರ್ಬೇಕು. ಎಸ್, ಆವಾಗ ನಿಮ್ಗೆ ಈ ಇಲ್ಲಿ ನೋ ಮ್ಯಾಟ್ರ್ ಇಷ್ಟು ಜನಕ್ಕೆ ಕೊಡಬೇಕು ಅಂತ ಏನು ಕಂಡೀಷನ್ ಇಲ್ಲ ಸ್ನೇಹಿತರೆ. ನೀವು ಇದನ್ನ ಎಷ್ಟು ಜನಕ್ಕೆ ಬೇಕಾದ್ರೂ ನೀವು 100% ಚೆಕ್ ಮ್ಯಾಚ್ ಬೋನಸ್ ಅನ್ನು ನೀವು ತಗೊಬಹುದು. ಎಸ್, ಇದು ಒಂದು ಲೆಕ್ಕಲ್ಲಿ ನಾನು ನಿಮಗೆ ಹೇಳಿದೆ. ಎಸ್, ಅದೇ ರೀತಿ ನೀವೇನು ಮಾಡಿದಿರಾ, ಇಲ್ಲಿ 2 ಲೆಗ್ಗಲ್ಲೂ ನೀವು ಈ ಕಡೆ 5 ಜನಕ್ಕೆ ಕೊಟ್ಟಿದ್ದೀರಾ, ಆ ಕಡೆ 5 ಜನಕ್ಕೆ ನೀವು ಸ್ಪಾನ್ಸರ್ನ ಕೊಟ್ಟಿದ್ದೀರಾ. ಈ ಕಡೆ 5 ಜನಕ್ಕೆ ಸ್ಪಾನ್ಸರ್ ಕೊಟ್ಟಿದ್ದೀರಾ, ಆ ಕಡೆ 5 ಜನಕ್ಕೆ ನೀವು ಸ್ಪಾನ್ಸರ್ ಕೊಟ್ಟಿದ್ದೀರಾ. ನೋಡಬಹುದು ನೀವು ಎ ಅಂಡ್ ಬಿ. ಈ 5 ಜನ, ಈ ಕಡೆ 5 ಜನ ಡೈಲಿ 2,500 ತಗೊಂತಾ ಇದಾರೆ ಅಂದ್ರೆ ಈ ಕಡೆಯಿಂದ 12,500. ಬಿ ಸೈಡ್ ಅಲ್ಲಿ ನಿಮ್ಗೆ 5 ಜನ 2,500 ತಗೊಂತಾ ಇದಾರೆ, ಬಿ ಸೈಡ್ ಇಂದ 12,500. ಟೋಟಲ್ ನಿಮ್ಮ ಇನ್ಕಮ್ 25,000 ಡೈಲಿ ಇನ್ಕಮ್. ದಿಸ್ ಈಸ್ ಚೆಕ್ ಮ್ಯಾಚ್ ಬೋನಸ್ ಅಥವಾ ಸ್ಪಾನ್ಸರ್ ಇನ್ಕಮ್ ಅಂತ ಹೇಳ್ತಾರೆ. ಚೆಕ್ ಮ್ಯಾಚ್ ಬೋನಸ್ ಆರ್ ಸ್ಪಾನ್ಸರ್ ಇನ್ಕಮ್. ಎಸ್ ಸರ್, ಅಂಡರ್ಸ್ಟ್ಯಾಂಡ್? ಇಲ್ಲಿ ನೋಡಬಹುದು, ನೀವು ಸಿಂಗಲ್ ಲೆಗ್ ಅಲ್ಲೂ ಇಲ್ಲಿ ಇನ್ಕಮ್ ತಗೊಬಹುದು. ಅದೇ ರೀತಿ ನಿಮ್ಮ ಕೆಳಗಡೆ ಇಲ್ಲಿ ಎ ಅಂಡ್ ಬಿ ಎಷ್ಟು ಜನಕ್ಕೆ ನೀವು ಸ್ಪಾನ್ಸರ್ ಕೊಟ್ಟಿರ್ತೀರಾ, ಆ ಎಷ್ಟು ಜನ ಡೈಲಿ ಇನ್ಕಮ್ ಬಿಪಿ ಇಂದ ಎಷ್ಟು ತಗೊಳ್ತಾರೆ, ಆ ಡೈಲಿ ಬಿಪಿ ಇನ್ಕಮ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಇಲ್ಲಿ ಕೇವಲ ನಾನು ಈ ಕಡೆ 5 ಆ ಕಡೆ 5 ತೋರಿಸಿದ್ದೀನಿ. ಎಸ್, ಈ 5 ಜನನೇ 2,500 ತಗೊಂಡ್ರು ಡೈಲಿ 25,000 ರೂಪಾಯಿ ನೀವು ತಗೊಬಹುದು. ದಿಸ್ ಇಸ್ ದ ಬ್ಯೂಟಿ ಆಫ್ SHPL, ದಿಸ್ ಇಸ್ ದ ಬ್ಯೂಟಿ ಆಫ್ ಸರ್ವಶ್ರೀ ಅಂತ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಜನ ಈ ಬಿಸ್ನೆಸ್ ಪ್ಲಾನ್ ನ ಇಷ್ಟಪಡ್ತಿದ್ದಾರೆ. ಕಾರಣ ಒಂದೇ, ಇಲ್ಲಿ ನಿಮಗೆ 100% ಸ್ಪಾನ್ಸರ್ ಇನ್ಕಮ್ ಇದೆ. ಅದೇ ರೀತಿ ಇಲ್ಲಿ ನೀವು ಕೊಟ್ಟಿರಂತ ಸ್ಪಾನ್ಸರ್ ಇವರಿಗೆ BV BP ಎಲ್ಲ ಬಂದಿರುತ್ತೆ. ಇದು ಇಲ್ಲಿ ಇರಂತ ಮೇಲೆ ಇರಂತ ವ್ಯಕ್ತಿಗೆ ಇವರು ಮಾಡುವಂತ ಎಲ್ಲಾ ಪ್ಯಾಕೇಜ್ ಅಲ್ಲಿ ಬರುವಂತ BP ಮತ್ತೆ BV ಎಲ್ಲ ಈ ಮೇಲೆ ಇರಂತ ವ್ಯಕ್ತಿಗೆ ಕೌಂಟ್ ಆಗುತ್ತೆ. ಬಟ್ ಸ್ಪಾನ್ಸರ್ ಇನ್ಕಮ್ ಒಂದೇ ನಿಮಗೆ ಬರುತ್ತೆ, ಉಳಿದಿರಂತ BP ಮತ್ತೆ BV ಅವರಿಗೆ ಕೌಂಟ್ ಆಗ್ತಾ ಹೋಗುತ್ತೆ. ಎಸ್, ದಿಸ್ ಈಸ್ ಚೆಕ್ ಮ್ಯಾಚ್ ಬೋನಸ್ 100%. ಇಲ್ಲಿ ಒಂದು ಸ್ಲೈಡ್ ನ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಬಹುದು ನೀವು ಇಲ್ಲಿ. ಇದು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ನೀವು. ಈಗ ನೆಕ್ಸ್ಟ್ ಇನ್ಕಮ್ ನಾನು ಏನಕ್ಕೆ ಹೋಗ್ತೀನಿ, ಫ್ಲಶ್ ಔಟ್ ಬೋನಸ್ ಪಾಯಿಂಟ್ ಬಗ್ಗೆ ನಾನು ನಿಮಗೆ ಹೇಳಕ್ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದನ್ನು ನೀವು ತಿಳ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ 1 2 3 4 ಇಲ್ಲಿ ಸೀರಿಯಲ್ ನಂಬರ್ ಇದೆ. ಎಸ್ ಸ್ನೇಹಿತರೆ, ಇಲ್ಲಿ ನೀವು ಸೀರಿಯಲ್ ನಂಬರ್ 1ರಲ್ಲಿ ನಿಮಗೆ 1,500 ಇಲ್ಲಿ ನಿಮಗೆ ಅಮೌಂಟ್ಗೆ ನಿಮ್ಗೆ ಹೇಳಿದೆ. BP 0.25, BV ಬಂದು ನಿಮಗೆ 125, ಫ್ಲಶ್ ಔಟ್ ಬೋನಸ್ 50 ಕೊಡ್ತಾರ ಅಂತ ಹೇಳಿ. ಅದೇ ರೀತಿ ಎರಡನೇದ್ರಲ್ಲಿ 3,000ಕ್ಕೆ 0.50 BP, BV 250, ಫ್ಲಶ್ ಔಟ್ ಬೋನಸ್ ಪಾಯಿಂಟ್ ನಿಮಗೆ 100. ಅಂಡ್ ಮೂರನೇದು 4,500 0.75, 3.75 BP ಕೊಡ್ತಾರೆ. BV ಬಂದು 375, ಫ್ಲಶ್ ಔಟ್ ಬೋನಸ್ ಪಾಯಿಂಟ್ 150. ನಾಲ್ಕನೇದು ನಿಮಗೆ 6,000, BP 0.1 ಕೊಡ್ತಾರೆ. BV 500 ಬರುತ್ತೆ. ಫ್ಲಶ್ ಔಟ್ ಬೋನಸ್ ಪಾಯಿಂಟ್ ನಿಮಗೆ 200 ಬರುತ್ತೆ. ಈ ಫ್ಲಶ್ ಔಟ್ ಬೋನಸ್ ಪಾಯಿಂಟ್ ಫಸ್ಟ್ ಟೈಮ್ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಇವತ್ತು ಫ್ಲಶ್ ಔಟ್ ಬೋನಸ್
ಪಾಯಿಂಟ್ ನಿಮಗೆ ಕೊಡ್ತಾ ಇದ್ದಾರೆ. ಅಂದ್ರೆ ನಿಮಗೆ ನಾನು ಮೊದಲನೇ ಹೇಳಿದೆ, ಡೈಲಿ ನೀವು 5:5 ನೀವು ಮಾಡ್ಕೊಬಹುದು ಸರ್ ಅಂತ. ಅಂದ್ರೆ 5:5 ನೀವು ಮಾಡ್ಕೊಂಡ್ರೆ ನಿಮಗೆ 2,500 ರೂಪಾಯಿ ಡೈಲಿ ಬರುತ್ತೆ. ಅಂಡರ್ಸ್ಟ್ಯಾಂಡ್? ಇದು ನಿಮಗೆ ಅರ್ಥ ಆಗಿದೆ? ಬೈ ಚಾನ್ಸ್ ಸ್ನೇಹಿತರೆ, ನಿಮಗೆ ವೀಕರ್ಲಿ 5 ಬೇಕಾಗಿತ್ತು, ಇಲ್ಲಿ 10 ಬಂದ್ಬಿಡ್ತು, 10 ಬಂದ್ಬಿಡ್ತು, 10 ಬಂದ್ಬಿಟ್ಟಿದೆ. ನಿಮಗೆ ವೀಕರ್ಲಿ ಬೇಕಾಗಿದ್ದು ಕೇವಲ 5. ನಿಮ್ದು ಬೇರೆ ಲೆಗ್ಗಲ್ಲಿ 50 ಇಲ್ಲಿ ಕ್ಯಾರಿ ಫಾರ್ವರ್ಡ್ ಇದೆ. ಇಲ್ಲಿ 10 ಅಂದ್ರೆ ಈಗ ನಿಮ್ದು 5 ಫ್ಲಶ್ ಔಟ್ ಆಗ್ಬಿಡ್ತಾ ಇದೆ. ಎಸ್, ಅದಕ್ಕೆ ಕಂಪ್ನಿ ಹೇಳ್ತಾ ಇದೆ ಫ್ಲಶ್ ಔಟ್ ಬೋನಸ್ ವ್ಯಾಲ್ಯೂ ನಿಮಗೆ ಸಿಂಗಲ್ ಡೇಲಿ ಲೆಕ್ಕ ಹಾಕಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಇವತ್ತು ಫ್ಲಶ್ ಔಟ್ ಬೋನಸ್ ವ್ಯಾಲ್ಯೂ ನಿಮಗೆ ಕೊಡ್ತಾ ಇದೆ. ಯಾವುದೇ ಒಂದು ಇಂಡಸ್ಟ್ರಿ ಫ್ಲಶ್ ಔಟ್ ಆಗುವಂತ ಒಂದು ಇದಕ್ಕೆ ಪಾಯಿಂಟ್ಸ್ಗೆ ದುಡ್ಡು ಕೊಡ್ತಾ ಇರಲಿಲ್ಲ, ಬಟ್ ಇವತ್ತು ಸರ್ವಶ್ರೀ ನಿಮಗೆ ದುಡ್ಡು ಕೊಡ್ತಾ ಇದೆ. ಯಾವ ರೀತಿ ಕೊಡುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ. ಫಾರ್ ಎಕ್ಸಾಂಪಲ್ ನಿಮ್ಗೆ 5:5 ಆಯ್ತು, 2,500 ನಿಮ್ದು ಸಿಕ್ಬಿಡ್ತು. ಓಕೆ, ನೋ ಪ್ರಾಬ್ಲಮ್. ಈಗ ನಿಮ್ಗೆ ಎಕ್ಸ್ಟ್ರಾ 5 ಬಂದ್ಬಿಟ್ಟಿದೆ, ಇಲ್ಲಿ 5 ಎಕ್ಸ್ಟ್ರಾ ಬಂದಿದೆ. ಕಂಪ್ನಿ 1 ಯೂನಿಟ್ ಅಂತ ಹೇಳುತ್ತೆ, 1 ಯೂನಿಟ್. ಎಸ್, ನೋಡ್ತಿದ್ರಲ್ಲಿ 5 ಪೇರ್ ನಿಮ್ದು ಏನು ಫ್ಲಶ್ ಔಟ್ ಆಗ್ತಾ ಇತ್ತು ಅದಕ್ಕೆ 1 ಯೂನಿಟ್ ಅಂತ ಹೇಳಿ ನಿಮ್ಗೆ ಅದು ಯೂನಿಟ್ ಪರ್ ವ್ಯಾಲ್ಯೂ ಲೆಕ್ಕ ಹಾಕುತ್ತೆ. ಯಾವ ರೀತಿ ಲೆಕ್ಕ ಹಾಕುತ್ತೆ ಸ್ನೇಹಿತರೆ? ಅದು ನಿಮ್ಗೆ 6,000ಕ್ಕೆ 200 ಇತ್ತು. ಎಸ್, ಅಂಡರ್ಸ್ಟ್ಯಾಂಡ್ ಸರ್? ಆ 200ಕ್ಕೆ ಲೆಕ್ಕ ಹಾಕಿ ಟೋಟಲ್ ನಿಮ್ಮ ಫ್ಲಶ್ ಔಟ್ ಪಾಯಿಂಟ್ ಯೂನಿಟ್ ಎಷ್ಟಾಗಿದೆ ಇವತ್ತು, ಟೋಟಲ್ ಕಂಪ್ನಿ ಎಷ್ಟು ಫ್ಲಶ್ ಔಟ್ ಆಗಿತ್ತು ಅದಕ್ಕೆ ಡಿವೈಡ್ ಮಾಡಿ ಟೋಟಲ್ ವ್ಯಾಲ್ಯೂ ಪರ್ ಯೂನಿಟ್ 2,000 ಅಂತ ಇಲ್ಲಿ ತೋರಿಸ್ತಾ ಇದೆ ಅಂದಾಜು. ಸ್ನೇಹಿತರೆ, ಇದು ಜಾಸ್ತಿನೂ ಆಗ್ಬಹುದು, ಕಮ್ಮಿನೂ ಆಗ್ಬಹುದು, ಇದು ಫಿಕ್ಸ್ ಇಲ್ಲ. ಬಟ್ ನಿಮಗೆ ಲೆಕ್ಕ ತೋರಿಸೋದಕ್ಕೆ ಇಲ್ಲಿ ನಾವು ತೋರಿಸ್ತಾ ಇದೀವಿ. ಎಸ್, ಫಾರ್ ಎಕ್ಸಾಂಪಲ್ 5 ಪೇರ್ ನಿಮ್ದು ಫ್ಲಶ್ ಔಟ್ ಆಗಿದೆ ಅಂದ್ರೆ 1 ಯೂನಿಟ್ ಅಂತ ಹೇಳ್ತಾರೆ. 1 ಯೂನಿಟ್ಗೆ 2,000 ರೂಪಾಯಿ ಲೆಕ್ಕ ಇದೆ. ಎಸ್, ನಿಮ್ಗೆ 2,000 ಬಂತು. ಬಟ್ ಮೊದಲೇ ಇದು 2,000 ಬರ್ತಾ ಇರಲಿಲ್ಲ. ಬೇರೆ ಯಾವುದೇ ಒಂದು ಕಂಪನಿಯಲ್ಲೂ ಸಹ ನಿಮ್ಗೆ ಫ್ಲಶ್ ಔಟ್ ಆಗುವಂತ ಪಾಯಿಂಟ್ಗೆ ದುಡ್ಡು ಕೊಡೋದಿಲ್ಲ. ಬಟ್ ಸರ್ವಶ್ರೀ ನಿಮ್ಗೆ ಮತ್ತೆ ದುಡ್ಡು ಫ್ಲಶ್ ಔಟ್ಗೆ ಕೊಡ್ತಾ ಇದೆ. ಎಸ್, ಎರಡನೇದು ಬಿ, ಏನಾದ್ರೂ 10 ಪೇರ್ ನಿಮ್ದು ಫ್ಲಶ್ ಔಟ್ ಆಗ್ತಾ ಇದೆ ಅಂದ್ರೆ 2 ಯೂನಿಟ್ ಅಂತ ಹೇಳ್ತಾರೆ. 2,000ರಿಂದ 4,000 ದುಡ್ಡು ಬರುತ್ತೆ. ಫಾರ್ ಎಕ್ಸಾಂಪಲ್ 15 ಪೇರ್ ಅಂದ್ರೆ 3 ಯೂನಿಟ್, 2,000ರಿಂದ 6,000 ಆಗುತ್ತೆ. ಅದೇ 20 ಪೇರ್ ನಿಮ್ಗೆ ಏನಾದ್ರು ಫ್ಲಶ್ ಔಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಫ್ಲಶ್ ಔಟ್ ಯೂನಿಟ್ 4 ಆಗುತ್ತೆ. ಅದಕ್ಕೆ ನಿಮ್ಗೆ 2,000 ಅಂದ್ರೆ 8,000 ದುಡ್ಡಾಗುತ್ತೆ. ಏನಾದರೂ 25 ಪೇರ್ ನಿಮ್ದು ಫ್ಲಶ್ ಔಟ್ ಆಗಿ ಹೋಗ್ತಾ ಇದೆ ಡೈಲಿ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಅದಕ್ಕೆ 5 ಯೂನಿಟ್ ಬರುತ್ತೆ. ಅಲ್ಲಿ 2,000 ಪರ್ ಯೂನಿಟ್ಗೆ ಬೆಲೆ ಅಂದ್ರೆ 10,000 ದುಡ್ಡಾಗುತ್ತೆ. ಅದೇ ರೀತಿ ಏನಾದರೂ 50 ಫ್ಲಶ್ ಔಟ್ ನಿಮ್ದು ಆಗ್ತಾ ಇದೆ, ಯಾಕಂದ್ರೆ ಫ್ಯೂಚರ್ಲಿ ನಿಮ್ಮ ಟೀಮ್ ದೊಡ್ಡದಾದಾಗ 100% ಫ್ಲಶ್ ಔಟ್ ಆಗೇ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ಫ್ಲಶ್ ಔಟ್ ಆಗೇ ಆಗುತ್ತೆ. ಆವಾಗ ನೀವು ಇಲ್ಲಿ 50 ಪೇರು ಫ್ಲಶ್ ಔಟ್ ಆದ್ರೂ ಸಹ 50 ಪೇರ್ ಫ್ಲಶ್ ಔಟ್ ಆದ್ರೂ ಸಹ 10 ಯೂನಿಟ್ ಅಂತ ಲೆಕ್ಕ ಹಾಕಿ ಫಾರ್ ಎಕ್ಸಾಂಪಲ್ 2,000 1 ಯೂನಿಟ್ಗೆ ಆಯ್ತು ಅಂದ್ರೆ 20,000 ರೂಪಾಯಿ ನಿಮ್ಗೆ ಅಮೌಂಟ್ ಆಯ್ತು. ಅಂದ್ರೆ ಸ್ನೇಹಿತರೆ ನೋಡಬಹುದು ಇಲ್ಲಿ ನೀವು ಡೈಲಿ ನಿಮ್ಮ ಐಡಿಗೆ 2,500 ಫ್ಲಶ್ ಔಟ್ ಬೋನಸ್ ಪಾಯಿಂಟ್ 20,000 ಅಂದ್ರೆ ಟೋಟಲ್ ಅಮೌಂಟ್ 22,500 ರೂಪಾಯಿ ನೀವು ಡೈಲಿ ನಿಮ್ಮ ಐಡಿ ಫ್ಲಶ್ ಔಟ್ ಆಗ್ತಾ ಇದ್ರು ಸಹ ನಿಮಗೆ ಕಂಪನಿ ದುಡ್ಡು ಕೊಡುತ್ತೆ. ಎಸ್, ಇದು ಹೊಸದಾಗಿ ಒಂದು ಪ್ಲಾನ್ ನ ಎಕ್ಸ್ಟ್ರಾ ಆಡ್ ಮಾಡಿ ಕೊಟ್ಟಿದೆ SHPL. ಐ ಥಿಂಕ್ ನಿಮಗೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು. ಎಸ್, ಇದು 3 ವಸ್ತುಗಳು ನಿಮಗೆ ಕೊಡ್ತಿದ್ದು. ಈಗ ಫಸ್ಟ್ 2 ನಿಮಗೆ 20% BP ಮ್ಯಾಚಿಂಗ್ BP ಇಂದ ಬಂತು, 100% ಸ್ಪಾನ್ಸರ್ ಇನ್ಕಮ್ BP ಇಂದ ಬಂತು. ಈಗ ಫ್ಲಶ್ ಔಟ್ ಬೋನಸ್ ಪಾಯಿಂಟ್ ನಿಮಗೆ ಸಿಕ್ಕಿದ್ದು. ನಿಮಗೆ ಫ್ಲಶ್ ಔಟ್ ಬೋನಸ್ ಪಾಯಿಂಟ್ ಏನ್ ಪ್ಯಾಕೇಜ್ ಅಲ್ಲಿ ಕೊಟ್ಟಿದ್ರು ಅದರಿಂದ ನಿಮ್ಗೆ ಇದು ಸಿಕ್ತು. ಎಸ್ ಸರ್. ಈಗ ನೆಕ್ಸ್ಟ್ ಬರುವಂತ ಪ್ರತಿಯೊಂದು ಇನ್ಕಮ್ ನಿಮ್ಗೆ BV ಇಂದ ಬರುತ್ತೆ, ಬಿಸ್ನೆಸ್ ವ್ಯಾಲ್ಯೂ. ಎಸ್, ಅಂಡರ್ಸ್ಟ್ಯಾಂಡ್? ಬಿಸ್ನೆಸ್ ವ್ಯಾಲ್ಯೂ. ಈಗ ನೆಕ್ಸ್ಟ್ ಸ್ಲೈಡ್ಗೆ ನಾವು ಹೋಗೋಣ.
ಪರ್ಚೇಸ್ ಮಾಡಿದ್ರೆ ಅಂದ್ರೆ ಒಂದು 350 ರೂಪಾಯಿದು ತುಳಸಿ ಕುರ್ಕುಮಿನೂ ಸಹ ನಿಮಗೆ ಕಂಪನಿ ಕೊಡ್ತಾ ಇದೆ. ಎಸ್, ಓಕೆ, ದಿಸ್ ಈಸ್ ಆಯ್ತು. ನೆಕ್ಸ್ಟ್ ಇನ್ಕಮ್ ನಿಮಗೆ ಅಕ್ಯುಮುಲೇಟಿವ್ ಗ್ರೂಪ್ ಪರ್ಫಾರ್ಮೆನ್ಸ್ ಬೋನಸ್. ದಿಸ್ ಈಸ್ 5 to 20%. 5 to 20%. ಎಸ್ ಸ್ನೇಹಿತರೆ, ನೋಡಬಹುದು ನೀವು ಇಲ್ಲಿ ಅಕ್ಯುಮುಲೇಟಿವ್ ಗ್ರೂಪ್ ಪರ್ಫಾರ್ಮೆನ್ಸ್ ಬೋನಸ್ ಯಾವ ರೀತಿ ಕೊಡ್ತಾರೆ ಅಂದ್ರೆ, ಇದು ನಿಮಗೆ ಎಲ್ಲ BV ಮೇಲೆ ನಿಮಗೆ ಸಿಗಂತ ಇನ್ಕಮ್ ಇದು. ಫಾರ್ ಎಕ್ಸಾಂಪಲ್, ನೀವು 500 BV ಇಂದ 3000 BV ವರೆಗೆ 5% ಅಲ್ಲಿ ಇರ್ತೀರ. ನಿಮ್ಮ ಟೀಮ್ ಇಂದ ಬರುವಂತ BV ಆಗಿರ್ಬೋದು, ನೀವು ಮಾಡುವಂತ BV ಆಗಿರ್ಬೋದು, ನಿಮಗೆ ಡಿಸ್ಟ್ರಿಬ್ಯೂಟರ್ ಅಂತ ಕರೀತಾರೆ. ಎರಡನೇದು ಸಿಲ್ವರ್ ಪೊಸಿಷನ್ ಇರ್ತೀರಾ, ಯಾವಾಗ 3001 BV ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಬೋನಸ್ ನಿಮಗೆ ಸಿಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ 3001 BV ಇಂದ 30,000 BV ವರೆಗೆ ನೀವು 8% ಅಲ್ಲಿ ಇರ್ತೀರಾ. ಎಸ್, ಅಂಡ್ ದೆನ್ 30,001 BV ಆದ್ರೆ ನಿಮಗೆ ಪರ್ಲ್ ಅಂತ ಕರೀತಾರೆ. ನೀವು 60,000 BV ವರೆಗೆ ಇರ್ತೀರಾ, 11% ಅಲ್ಲಿ ನೀವು ಇರ್ತೀರಾ. ಯಾವಾಗ 60,001 BV ಆಗುತ್ತೆ, ನಿಮ್ಗೆ ಎಮ್ರಾಯ್ಡ್ ಅಂತ ಕರೀತಾರೆ, ನೀವು 14% ಅಲ್ಲಿ ಇರ್ತೀರಾ. ಯಾವಾಗ 90,001 BV ಆಗುತ್ತೆ ನಿಮ್ಮ ಅಕೌಂಟ್ ಅಲ್ಲಿ, ಆವಾಗ ನಿಮ್ಗೆ ಗೋಲ್ಡ್ ಅಂತ ಕರೀತಾರೆ, 1,20,000 BV ವರೆಗೆ ಯು ಆರ್ ಇನ್ 17%. ಯಾವಾಗ ಸ್ನೇಹಿತರೆ 1,20,001 BV ಪ್ಲಸ್ ಆಗುತ್ತೆ ಅಂಡ್ ಅಬೌವ್, ನೀವು 20% ಹೋಗ್ತೀರಾ. ನಿಮಗೆ ಪ್ಲಾಟಿನಮ್ ಅಂತ ಕರೀತಾರೆ. ಎಸ್, ಪ್ಲಾಟಿನಮ್ ಅಂತ ನಿಮಗೆ ಕರೀತಾರೆ. ಇದು ಯಾವ ರೀತಿ ಇನ್ಕಮ್ ಕೊಡ್ತಾರೆ ಇದು ನೋಡೋದು. ಫಾರ್ ಎಕ್ಸಾಂಪಲ್, ನಿಮ್ದು ಎ ಸೈಡ್ ಅಂಡ್ ಬಿ ಸೈಡ್ ಇದೆ. ಇಲ್ಲಿ ಎ ಸೈಡ್ ಅಲ್ಲಿ ನಿಮ್ಮ ಟೀಮ್ ಇಂದ 40,000 BV ಬಂದಿದೆ, ಬಿ ಸೈಡ್ ಇಂದ 80,000 BV ಬಂದಿದೆ. 80,000 ಪ್ಲಸ್ 40,000 1,20,000 BV ಆಯ್ತು. ನೀವು 20%ಗೆ ಹೋಗಿದ್ದೀರಾ. ನಿಮಗೆ ಪ್ಲಾಟಿನಮ್ ಅಂತ ಕರೀತದೆ. ಓಕೆ, ನಿಮ್ಗೆ ಮತ್ತೆ ನಿಮ್ಮ ಡೌನ್ಲೈನ್ಸ್ ಇರೋಂತ ಗ್ಯಾಪಿಂಗ್ ಇನ್ಕಮ್ ಇದೆ. ಫಾರ್ ಎಕ್ಸಾಂಪಲ್, 20-11ಕ್ಕೆ ಗ್ಯಾಪಿಂಗ್ ಎಷ್ಟಿದೆ? 9. ಇದು 9% ಅಂದ್ರೆ 3,600 ರೂಪಾಯಿ ನಿಮ್ಗೆ ಎ ಸೈಡ್ ಇಂದ. ಬಿ ಸೈಡ್ ಇಂದ 80,000 BVಗೆ 6% ಡಿಫರೆನ್ಸ್ ಇರುತ್ತೆ. ಇಲ್ಲಿ 11 ಮತ್ತೆ 14ಕ್ಕೆ ಇದು ನಿಮ್ಗೆ 4,800. ನೀವು ಸೆಲ್ಫ್ ಅಲ್ಲಿ ಪರ್ಚೇಸ್ ಏನು ಮಾಡಿದ್ರಿ 1,000 BV, ಅದಕ್ಕೆ 200 ಅಂದ್ರೆ 8,600 ರೂಪಾಯಿ ನಿಮ್ಗೆ ಅಕ್ಯುಮುಲೇಟಿವ್ ಗ್ರೂಪ್ ಪರ್ಫಾರ್ಮೆನ್ಸ್ ಬೋನಸ್ ನಿಮ್ಗೆ ಸಿಗುತ್ತೆ. ಎಸ್, ನಿಮ್ಮ ಮತ್ತೆ ನಿಮ್ಮ ಡೌನ್ಲೈನ್ಸ್ ಅಲ್ಲಿರುವಂತ ಗ್ಯಾಪಿಂಗ್ ಇನ್ಕಮ್. ಎಸ್, ನೆಕ್ಸ್ಟ್ ಹೋಗೋಣ. ಟೀಮ್ ಬೋನಸ್ 10%. ಸ್ನೇಹಿತರೆ, ಟೀಮ್ ಬೋನಸ್ 10% ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ, ನೀವು ಪ್ಯಾಕೇಜ್ ಅಲ್ಲಿ ಬಂದಿರಂತ BV ಇರ್ಬೋದು ಅಥವಾ ನಿಮ್ಮ ರೀಪರ್ಚೇಸ್ ಅಲ್ಲಿ ಬಂದಿರಂತ BV ಇರ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಟೀಮ್ ಬೋನಸ್ 10% BV ಮ್ಯಾಚಿಂಗ್ ಅಂತ ಹೇಳ್ತಾರೆ. ಟೀಮ್ ಬೋನಸ್ 10% BV ಮ್ಯಾಚಿಂಗ್. ಎಸ್, ಫಾರ್ ಎಕ್ಸಾಂಪಲ್, ಒಂದು ಸೈಡ್ 1 ಲಕ್ಷ BV ಬಂದಿದೆ, ಇನ್ನೊಂದು ಸೈಡ್ 1,05,000 BV ಬಂದಿದೆ. ನಿಮಗೆ ಟೀಮ್ ಬೋನಸ್ 10% ಮ್ಯಾಚಿಂಗ್ ಅಂದ್ರೆ 1 ಲಕ್ಷಕ್ಕೆ 1 ಲಕ್ಷ ಮ್ಯಾಚ್ ಮಾಡ್ತಾರೆ. 10% ದುಡ್ಡು ಅಂದ್ರೆ 10,000 ರೂಪಾಯಿ ನಿಮಗೆ ಇಲ್ಲಿ ಕೊಡುತ್ತಾರೆ. ಉಳಿದಿರಂತ 5,000 BV ಇದನ್ನ ಕ್ಯಾರಿ ಫಾರ್ವರ್ಡ್ ಫಾರ್ ನೆಕ್ಸ್ಟ್ ವೀಕ್. ಫಾರ್ ಎಕ್ಸಾಂಪಲ್, ನೀವಿಲ್ಲಿ ವೀಕ್ಲಿ ಯು ಕ್ಯಾನ್ ಎಲಿಜಿಬಲ್ ಟು ಗೆಟ್ ಟೀಮ್ ಬೋನಸ್ 5 lakh rupees ಪರ್ ವೀಕ್. ಅಂದ್ರೆ ಬರೀ BV ಮ್ಯಾಚಿಂಗ್ ಅಲ್ಲಿ ನೀವು ವಾರಕ್ಕೆ 5 ಲಕ್ಷ ರೂಪಾಯಿಯನ್ನ ನೀವು ತೆಗೆದುಕೊಳ್ಳಬಹುದು. ಇಲ್ಲಿ ನೀವು ಸೆಲ್ಫ್ ಮಾಡಬೇಕು ಅಂತ ಏನಿಲ್ಲಿ ಕಂಡೀಷನ್ ಇಟ್ಟಿಲ್ಲ ಸ್ನೇಹಿತರೆ. ವಾರಕ್ಕೆ 5 ಲಕ್ಷ ಅಂತ ಹೇಳಿದ್ರೆ ತಿಂಗಳಿಗೆ 20 ಲಕ್ಷ ರೂಪಾಯಿ ನೀವು ತಗೊಬಹುದು. ಜಸ್ಟ್ ಆಸ್ ಎ ಡಿಸ್ಟ್ರಿಬ್ಯೂಟರ್ ಇಸ್ ಅ BV ಮ್ಯಾಚಿಂಗ್. ಉಳಿದಿರಂತ 5,000 BV ನಿಮ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ. ಮತ್ತೆ ಮುಂದಿನ ವಾರ ಬಂದು ಮತ್ತೆ ಮ್ಯಾಚ್ ಮಾಡಿ ತಗೊಬಹುದು. ಯಾಕಡೆ ಜಾಸ್ತಿ ಉಳುತ್ತೆ ಆ ಕಡೆ ಮತ್ತೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಎಸ್, ಇಲ್ಲಿ ನೀವು 5 ಲಕ್ಷ ಪರ್ ವೀಕ್
ತಗೊಬಹುದು. ವೀಕ್ಲಿ 20 ಲಕ್ಷ ನೀವು ಇಲ್ಲಿ ಅರ್ನ್ ಮಾಡಬಹುದು. ದಿಸ್ ಇಸ್ ಟೀಮ್ ಬೋನಸ್. ಅಂಡ್ ದೆನ್ ಟೀಮ್ ಕನ್ಸಲ್ಟೆನ್ಸಿ ಬೋನಸ್ 5%. ಇದೇನಿದೆ ಸ್ನೇಹಿತರೆ, ಇದು ಟೀಮ್ ಕನ್ಸಲ್ಟೆನ್ಸಿ ಬೋನಸ್ 5% ಮೀನ್ಸ್ ನಿಮ್ಗೆ ಏನ್ ಹಿಂಗಡೆ 1 ಲಕ್ಷ ಬಿವಿ ಬಂದಿತ್ತಲ್ಲ, ಇಲ್ಲಿ 1 ಲಕ್ಷ ಬಿವಿ ಇದೆಯಲ್ಲ. ಎಸ್, ಅಂಡರ್ಸ್ಟ್ಯಾಂಡ್. ಇಲ್ಲಿ ಸೇಮ್ ಬಿಸ್ನೆಸ್ ಆಗಿದೆ. ಅದೇ ರೀತಿ ನಿಮ್ಮ ಕೆಳಗಡೆ ಇರೋಂತ ಎ ಸೈಡ್ ಅಲ್ಲಿ ಅವರು 2 ಲೆಗ್ ಅಲ್ಲಿ 1 ಲಕ್ಷ ಬಿವಿ ಬಂದಿದೆ. ಫಾರ್ ಎಕ್ಸಾಂಪಲ್ ಬಿ ಸೈಡ್ ಇರೋರಿಗೆ ಅವ್ರಿಗೆ 1 ಲಕ್ಷ ಬಿವಿ ಬಂದಿದೆ. ಇಲ್ಲಿ ಯಾರಿಗೆ